ಇಷ್ಟು ಒಳ್ಳೆ ಟೀಚರ್ ಇದ್ರೆ ಯಾರು ತಾನೇ ಕಲಿಯಲ್ಲ ಹೇಳಿ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಸೀತಾ. ಅಪ್ಪ ಅಮ್ಮ ಇದು ತುಂಬಾ ಮೋಸ. ನೀವು ನಮ್ ಗಣೇಶ ಮಾಡೋದನ್ನ ನೋಡ್ಬಾರ್ದು. ಯಾಕೆ ನೋಡ್ಬಾರ್ದು? ನಾವ್ ನೋಡಿದ್ರೆ ನಿನ್ ಗಣೇಶಂಗ್ ನಾಚಿಕೆ ಆಗತ್ತಾ? ನೀವ್ ನೋಡ್ಬಾರ್ದು ಅಂದ್ರೆ ನೋಡ್ಬಾರ್ದು. ಅಟ್ ಲೀಸ್ಟ್ ಅನಿಪುಟ ಮತ್ತೆ ನನ್ನ ಮಗಳು ಎಷ್ಟು ಕ್ಯೂಟ್ ಆಗಿರೋ ಗಣೇಶ ಮಾಡ್ತಿದ್ದಾರೆ ಅಂತ ನಾನು ನೋಡ್ಲೇಬೇಕು. ಕಿರ್ಚ್ಬೇಡಿ. ನಾವು ಗಣೇಶ ಮಾಡಾದ್ಮೇಲೆ ಮನೆಗ್ ತಂದು ಕೂರಿಸ್ತೀವಿ, ಆಗ ಮಾತ್ರ ನೋಡ್ಬೇಕು. ಅಲ್ಲಿವರೆಗೂ ನೀವು ನೋಡಂಗಿಲ್ಲ. ಸೀತಮ್ಮ ವಿಡಿಯೋ ಮಾಡ್ತಾ ಇದ್ಯಾ? ವಿಡಿಯೋನು ಮಾಡಂಗಿಲ್ಲ. ಓ ಓಕೆ 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 ಟೀಚರ್, ಯು ಕ್ಯಾರಿ ಆನ್. ಸೀತಾ ಅವ್ರ ಲೋಕದಲ್ಲಿ ಬ್ಯುಸಿ ಆಗಿದ್ದಾರೆ, ನಾವು ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ. ನೋಡೇಶ ಅಂತ ನಮ್ಮ ಬಂಗಾರಿ ಎಷ್ಟು ಚೆನ್ನಾಗಿ ಗಣೇಶನ್ ತಯಾರು ಮಾಡ್ತಾ ಇದ್ದಾಳೆ. ಹೌದು ರೀ, ಅಷ್ಟು ಚಿಕ್ಕ ಹುಡುಗಿ ಆದರೂ ಅಷ್ಟೊಂದು ಜನ ಮಕ್ಳಿಗೆ ಗಣೇಶ ಹೇಗೆ ಮಾಡೋದು ಅಂತ ಒಂಚೂರು ಮರಿದೆ ಹೇಳ್ಕೊಡ್ತಿದ್ದಾಳಲ್ಲ. ನಾನು ಹೇಳ್ಕೊಟ್ಟಿದ್ದು ಒಂದು ಸ್ಟೆಪ್ಪು ಮರಿದೆ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದಾಳೆ ನೋಡು. ಮರಿಯಕ್ಕೆ ಅವಳೇ ನಿಮ್ಮ ಥರ ಮರಗುಳಿನ? ಅರೆ ವಿಡಿಯೋ ಇಷ್ಟೇನಾ? ಅಲ್ಲ, ಗಣೇಶ ಪೂರ್ತಿ ಆಗೋವರೆಗೂ ಆದರೂ ಮಾಡಿ ಕಳಿಸ್ಬಾರ್ದ ಈ ನಮ್ಮ ಸೀತಾ? ಅವಳು ಅಷ್ಟೇ ಮಾಡ್ಕೊಂಡಿದ್ಲೋ ಏನೋ, ಆಮೇಲೆ ಪೂರ್ತಿ ಮಾಡಿ ಕಳಿಸ್ತಾಳೆ ಬಿಡಿ. ಹ್ಞೂ, ಹೇಗೂ ಸೀತಾ, ರಾಮು, ನಮ್ಮ ಬಂಗಾರಿ 3 ಜನನೂ ಬರ್ತಾ ಇದ್ದಾರಲ್ವಾ? ಬರ್ತೀನಿ ಅಂದಿದಾರಲ್ಲ, ಸಾಯಂಕಾಲದಷ್ಟೊತ್ತಿಗೆ ಬರ್ತಾರೆ ಬಿಡಿ. ಓ ಅಲ್ಲ, ನಿನ್ನ ಬಂಗಾರಿಗೆ ಮೋದಕ ಚಕ್ಲಿ ಎಲ್ಲ ತೆಗೆದಿಟ್ಟಿದೆಯಾ ತಾನೇ? ನಾನು ಮರಿತೀನೇನ್ರಿ, ಎಲ್ಲ ಮಾಡಿಟ್ಟಿದ್ದೀನಿ. ಎಲ್ರು ಬೇಗ ಬೇಗ ಮಾಡಿ. ಈಗ ನಾವು ಗಣೇಶನ್ ಕೂರಿಸ್ಬೇಕು, ಆಮೇಲೆ ಪೂಜೆ ಆಗ್ಬೇಕು, ಆಮೇಲೆ ಊಟ ಮಾಡಬೇಕು. ನೀವು ಎಲ್ಲಿರ್ತಾರ, ನಾವ್ ಯಾಕೆ ಮಾಡಬೇಕು? ನೀನೇ ನಮ್ಗೆಲ್ಲ ಹೇಳಕ್ಕೆ. ನಾವು ಚಿಕ್ಕ ಮಕ್ಳು ಅಲ್ವಾ, ನಾವು ಈ ತರ ಮಾಡಿದ್ರೆ ದೇವ್ರಿಗೆ ಖುಷಿ ಆಗುತ್ತೆ. ಸ್ಟಾಪ್ ಇಟ್ ಗರ್ಲ್. Stupid. ಅವಳು ನನ್ನ ತಂಗಿ. She is very smart. ನಿಮ್ನೆಲ್ಲ ಸೇರಿಸ್ಕೊಂಡು ಗಣೇಶ ಮಾಡೋಣ ಅಂತ ಅವಳೇ ಹೇಳಿದ್ದು. ಇವಾಗ ನೋಡಿದ್ರೆ ನೀವು ಇವಳಿಗೆ ಸ್ಟುಪಿಡ್ ಅಂತಿದ್ದೀರಾ. ಸೋ ಬ್ಯಾಡ್. ನಮಗೆ ಗಣೇಶ ಮಾಡಕ್ ಬರ್ತಿರ್ಲಿಲ್ಲ, ಸೀತೆನೇ ಹೇಳ್ಕೊಟ್ಟಿದ್ದು. ಸಿಹಿ ಹೇಳ್ಕೊಟ್ಟಂಗೆ ಗಣೇಶ ಮಾಡಿ, ಇಲ್ಲಾಂದ್ರೆ ನೀವು ಇಲ್ಲಿಂದ ಹೋಗ್ಬೋದು. ನಿಮ್ ಮನೆಗೆ ಹೋಗ್ಬಿಟ್ಟು ಗಣೇಶನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿ. ನಾನು ಮತ್ತೆ ಸಿಹಿ ಇದನ್ನ ಕಂಪ್ಲೀಟ್ ಮಾಡ್ತೀವಿ. ಯಾರಿಗೆ ಹೋಗ್ತಾರೋ ಅವ್ರ ಇನ್ಮೇಲಿಂದ ಆಟ ಆಡಕ್ಕೆ ಬರ್ಬಾರ್ದು. ಯಾರು ಇವಾಗ ಇಲ್ಲಿ ಇರ್ತಾರೋ ಅವ್ರು ಡೈಲಿ ಆಟ ಆಡಕ್ ಬರ್ಬೋದು. ಸಿಹಿ ನಮಗ್ ಡೈಲಿ ಹೊಸ ಹೊಸ ಗೇಮ್ ಹೇಳ್ಕೊಡ್ತಾಳೆ ಅಲ್ವಾ ಸಿಹಿ? ಅನೇ, ನನ್ಗಂತೂ ಒಟ್ಟಿಗೆ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಎಲ್ರಿಗೂ ಅದೇ ಇಷ್ಟ ಅಲ್ವಾ? ಒಬ್ಬೊಬ್ರು ಇದ್ರೆ ತುಂಬಾ ಬೋರ್ ಆಗುತ್ತೆ. ಇಲ್ಲಿಂದ ಯಾರು ಹೋಗಲ್ಲ, ಇಲ್ಲೇ ಇರ್ತಾರೆ ಅಲ್ವಾ ಫ್ರೆಂಡ್ಸ್? ನೋಡ್ದಾನೆ, ಯಾರು ಹೋಗಿಲ್ಲ, ಎಲ್ರು ಇಲ್ಲೇ ಇದ್ದಾರೆ. ಸೊ ಇನ್ಮೇಲೆ ಇದ್ದಾರೆ ಫ್ರೆಂಡ್ಸ್. ಸೊ ಈ ಸತಿ ಹಬ್ಬ ಜೋರು. ಗಣಪತಿ ಪಾಪ. ಗಣಪತಿ ಪಪ್ಪ ಅಂದ್ರೆ ಮೋರ್ಯ ಅನ್ಬೇಕು. ಏನನ್ಬೇಕು? ಮೋರ್ಯ. ಗಣಪತಿ ಪಾಪ ಮೋರ್ಯ. ಗಣಪತಿ ಪಾಪ ಮೋರ್ಯ. ಗಣಪತಿ ಪಾಪ ಮೋರ್ಯ. ಗಣಪತಿ ಪಾಪ ಮೋರ್ಯ.
ಪಂಚ್ ಕಜ್ಜಾಯ ಆಯಿತು, ಮೋದಕ ಕರಿಬೇಕು, ಕರ್ಜಿಕಾಯಿ ಮಾಡಬೇಕು, ಲಾಡು ಆಲ್ಮೋಸ್ಟ್ ಆಗೋಗಿದೆ, ಇನ್ನೊಂದು ಅವರಲ್ಲಿ ಎಲ್ಲ ಆಗೋಗುತ್ತೆ. ನೀನು ಇರೋದಕ್ಕೆ ಇಷ್ಟು ಬೇಗ ಆಯಿತು. ನಾನು ಒಬ್ಬಳೇ ಆಗಿದ್ದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು ಅಷ್ಟೇ. ಸೀತಾ, ಏನು ಗೊತ್ತಾ, ನಮ್ಮ ಮನೆ ಈ ಥರ ಮಕ್ಳ ಜೊತೆ ಯಾವತ್ತೂ ಆಟ ಆಡ್ತಾ ಇರಲಿಲ್ಲ. ಯಾವಾಗಲೂ ಫೋನ್ ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದ. ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕಾಗದೆ ಸುಮ್ಮನೆ ರೇಗಾಡ್ತಿದ್ದ, ನಗ್ತಾನೂ ಇರಲಿಲ್ಲ. ಸಿಹಿ ಬಂದಮೇಲೆ ಅವ್ನು ತುಂಬ ಬದಲಾಗಿದ್ದಾನೆ. ಅವನನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಸೀತಾ. ಮಕ್ಕಳು ಜೊತೆ ಬೆರಿಬೇಕು ಚಿಕ್ಕಿ, ಆಗಲೇ ಅಲ್ವಾ ಅವ್ರ ಮಕ್ಳು ಥರ ಇರೋದು. ಸಾಧನ ಚಿಕ್ಕಿ, ಸೀತಾ ಅದಕ್ಕೆ ಗಣೇಶ ಆಲ್ಮೋಸ್ಟ್ ರೆಡಿಯಾಗಿದೆ. ನಾವು ಕೂಗೋ ತನಕ ಯಾರೂ ಆಚೆ ಬರಂಗಿಲ್ಲ ಅಂತ ಸಿಹಿ ಹೇಳಿದಾಳೆ. ನೀವು ಮೊದಲೇ ಬಂದು ಸಿಹಿ ಪ್ಲಾನ್ ಹಾಳು ಮಾಡಬೇಡಿ, ಆಯ್ತಾ? ಸರಿನಪ್ಪ, ನಾವು ಯಾರೂ ಆಚೆ ಬರಲ್ಲ. ಅನಿ, ಬಾಯ್ಲಿ, ಈ ಲಾಡು ತಿಂದು ಸ್ವೀಟ್ ಸರಿ ಇದೆಯಾ ಅಂತ ಹೇಳಿ ತಗೋ. ನೀನ್ ಯಾಕೆ ಇದು ಮಾಡಕ್ ಹೋದೆ? ಯಾಕೆ ಮಾಡಿದ್ರಿನಾ? ಅನಿ, ಇವತ್ತು ಹಬ್ಬ ಅಲ್ವೇನೋ? ನೀವು ಮಾಡಿರೋ ಗಣೇಶನ್ಗೆ ಇದನ್ನೆಲ್ಲ ಇಟ್ಟು ನೈವೇದ್ಯ ಮಾಡಿ ನಾವು ತಿನ್ನೋದು ಬೇಡವಾ? ಅದು ಅಲ್ಲದೆ ಈ ಲಾಡು ನಿನ್ ಫೇವ್ರೆಟ್ ತಾನೇ? ಆದ್ರೆ ಸಿಹಿ ಸ್ವೀಟ್ ತಿನ್ನಂಗಿಲ್ಲ ಅಲ್ಲ. ಅವಳೊಬ್ಬಳನ್ನ ಬಿಟ್ಟು ನಾವೆಲ್ಲ ಸ್ವೀಟ್ ತಿಂದ್ರೆ ಚೆನ್ನಾಗಿರುತ್ತಾ? ಅಬ್ಬಬ್ಬಬ್ಬಬ್ಬಾ, ಅನ್ನಿ, ಆಲ್ಮೋಸ್ಟ್ ಎಲ್ಲ ಸ್ವೀಟ್ಗೂ ನಾನು ಬೆಲ್ಲ ಹಾಕಿನೇ ಮಾಡಿದ್ದೀನಿ. ನಿನ್ನ ಮುದ್ದಿನ ತಂಗಿ ತಿಂದರೆ ಏನೂ ಆಗಲ್ಲ, ತಗೋ ತಿನ್ನು. ನಂಗೆ ಬೇಡ, ಅಲ್ಲಿ ಸಿಹಿ ಕಾಯ್ತಿದ್ದಾಳೆ. ನಾವಿನ್ನು ಗಣೇಶ ಫಿನಿಶ್ ಮಾಡಬೇಕು. ಮಧ್ಯದಲ್ಲಿ ಯಾರು ಬರಬೇಡಿ ಅಂತ ಹೇಳಕ್ ಬಂದೆ. ಅನಿ, ಓಡ್ಬೇಡ. ನೀನು ಸಿಹಿ ಜೊತೆ ಸೇರ್ಕೊಂಡು ಓಡೋದ್ ಕಲ್ತಿದ್ಯಾ? ಸೀತಾ, ಓಡ್ಲಿ ಬಿಡು. ಇಷ್ಟು ದಿನ ಕೂತಿದ್ದ ಜಾಗದಲ್ಲೇ ಕೂತ್ಕೊಂಡು ವಿಡಿಯೋ ಗೇಮ್ ಆಡ್ತಿದ್ದ. ಮಕ್ಕಳು ಈ ಥರ ಓಡಿ ಬಿದ್ದು ಎದ್ರೇನೆ ತಾನೇ ದೊಡ್ಡವರಾಗೋದು. ಏ ಅನಿ, ನಿಂಗೆ ಸ್ವೀಟ್ ಇಷ್ಟ ಅಂತ ಅಷ್ಟೊಂದು ಸ್ವೀಟ್ ಮಾಡಿದ್ರೆ ಯಾಕೋ ಬೇಡ ಅಂತಿದ್ಯಾ? ನಂಗೆ ಬೇಡ ಮಾಮ್. ಅದೇ ಯಾಕೆ ಅಂತ. ಸಿಹಿ ಸ್ವೀಟ್ ತಿನ್ನಲ್ವಲ್ಲ, ಸೊ ನಂಗೂ ಬೇಡ. ಅನಿ, ಸಿಹಿ ಸೀತಾ ಇಬ್ರು ಸೇರಿ ಈ ಮನೇಲಿ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದೀರಾ ಅನ್ಸುತ್ತೆ. ಅತ್ತೆ, ಬದಲಾವಣೆ ಒಳ್ಳೇದೇ ಅಲ್ವಾ? ಒಳ್ಳೇದ ಕೆಟ್ಟದ್ದ ಅನ್ನೋದು ಯಾರನ್ನ ಬದಲಾಯಿಸ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬದಲಾವಣೆ ಮಾಡಬೇಕು ಅಂತ ನಾನು ನಿಂತಿಲ್ಲ. ನಾನು ಇದ್ದ ಹಾಗೆ ಇದ್ದೀನಿ, ಈ ಮನೇನೂ ಇದ್ದಾಗೆ ಇರಲಿ ಅಂತ ಅನ್ಕೋತಾ ಇದ್ದೀನಿ. ನಮಗೆ ಗೊತ್ತಿಲ್ಲದೆ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ಸೀತಾ. ಈಗ ಸತ್ಯನ ವಿಚಾರನೇ ತಗೋ. ಮುಂಚೆ ಅವನು 1 ವಾರ 10 ದಿನ ಮನೇಲಿರೋನು, ಆಮೇಲೆ ಕಾಣೆ ಆಗ್ಬಿಡೋನು, ಮತ್ತೆ ತಾನಾಗಿ ತಾನೇ ಬರೋನು. ನಿಮ್ಮ ಮದುವೆ ಆದಾಗಿಂದ ಮನೆ ಕಡೆ ಬಂದೇ ಇಲ್ಲ. ಅಂದರೆ ಸತ್ಯ ಮಾವ ನಮ್ಮಿಂದ ಮನೆ ಬಿಟ್ಟು ಹೋದ್ರು ಅಂತ ನೀವು ಹೇಳ್ತಾ ಇದ್ದೀರಾ? ನಮ್ಮಿಂದಾನೇ ಹೋದವರು ನಮ್ಮಿಂದಾನೇ ವಾಪಸ್ ಬರಲಿ ಬಿಡಿ. ನನಗೆ ನೀವು ಅತ್ತೆ ಆಗೋಕ್ಕಿಂತ ಮುಂಚೆ ಈ ಮನೆ ಸೊಸೆ ಅಂತ ನೀವು ಹೇಳಿದ್ರಿ. ಈ ಮನೆಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀರಾ ಅಂತಲೂ ಹೇಳಿದ್ರಿ. ನಾನು ಅಷ್ಟೇ ಅತ್ತೆ, ನಾನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ಈ ಮನೆಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಸೀತಾ ಈ ಮನೆಗೆ ಯಾಕೆ ಲೆಟ್ರ್ ಬರ್ತಿದ್ದಾಳೆ? ಈ ಮನೇಲಿ ಯಾರಾದರೂ ಪರಿಚಯ ಇದ್ದಾರಾ? ಸೀತಾ ಬರ್ದಿರೋ ಲೆಟರು ಆ ಹುಡುಗಿ ಕೈಗೆ ಹೇಗೆ ಸಿಕ್ತು? ಕಂಡುಹಿಡಿಬೇಕು, ಕಂಡು ಹಿಡಿತೀನಿ.
ಓ ಗಾಡ್, ಇಷ್ಟು ದೊಡ್ಡ ಮನೇಲಿ ಒಬ್ಳೇ ಇರೋದು ಎಷ್ಟು ಕಷ್ಟ ಅಂತ ಇರೋರಿಗೆ ಗೊತ್ತು. ಯಾರು ಬಂದಿರ್ಬೋದು? ಯಾರು? ಭಾರತೀಯ ಚುನಾವಣಾ ಆಯೋಗದಿಂದ ಬಂದಿದ್ದೀವಿ. ಜನಗಣತಿ ಮಾಡಬೇಕಿತ್ತು. ಭಾರತೀಯ ವಾಟ್? ಓ, ಕನ್ನಡ ಗೊತ್ತಿಲ್ಲ ಅನ್ನೋರ? ಜನಗಣತಿ ಮಾಡಬೇಕಿತ್ತು. ಸ್ವಲ್ಪ ಬಾಗಿಲು ತೆಗೀರಿ. ಏನಾಗ್ಬೇಕಾಗಿತ್ತು? ಹೆಲೋ ಮೇಡಮ್, ಜನಗಣತಿ ಮಾಡಬೇಕಿತ್ತು. ಮನೇಲಿ ಯಾರ್ಯಾರಿದ್ದೀರಾ? ಹೆಸರು, ವಯಸ್ಸು ಎಲ್ಲ ಡೀಟೇಲ್ಸ್ ಕೊಡಿ. ಮನೆಯಲ್ಲಿ ನಾನು ಒಬ್ಳೇ ಇರೋದು. ಹೆಸರು ಚಾಂದಿನಿ, ವಯಸ್ಸು 25. ನಾನು ಇನ್ನೂ ಬದುಕಿದ್ದೀನಿ. ನಿಮ್ ಜನಗಣತಿ ಆಯ್ತು. ಮಿಕ್ಕಿ ಡೀಟೇಲ್ಸ್ ಎಲ್ಲ ನಿಮ್ ಗೌರ್ಮೆಂಟ್ ಹತ್ರನೇ ಇರುತ್ತಲ್ಲ. ಮತ್ತೆ ಆಧಾರ್ ಕಾರ್ಡ್ ಏನಕ್ಕೆ ಎಲ್ಲದಕ್ಕೂ ಲಿಂಕ್ ಮಾಡಿಸಿಟ್ಟಿರೋದು? ಹೆಲೋ, ನೀವು ಬದುಕಿದ್ದೀರಾ ಅಲ್ವಾ? ಹಾ, ಸಾಕ ಡೀಟೇಲ್ಸು? ಬೇಕಾದಷ್ಟಾಯ್ತು. ಥ್ಯಾಂಕ್ ಯು. ವಾವ್, ಸಿಹಿ, ಇದು ನಾ ಮಾಡಿದ ಗಣೇಶನ. ಥ್ಯಾಂಕ್ ಯು ಸಿಹಿ, ಇಷ್ಟು ಈಸಿಯಾಗಿ ಇಡೋ ಗಣೇಶ ಮಾಡೋದು ಹೇಳ್ಕೊಟ್ಟಿದ್ಕೆ. ಪ್ರಿನ್ಸಿಪಲ್ ಥ್ಯಾಂಕ್ಸ್ ಎಲ್ಲ ಬೇಕಾ? ಇದಕ್ಕೆ ಪೇಂಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಲ್ಲ? ನೋನಿ, ಇದು ನೇಚರ್ ಫ್ರೆಂಡ್ಲಿ ಗಣೇಶ. ಇದಕ್ಕೆ ಪೇಂಟ್ ಮಾಡಿದ್ರೆ ನಾವು ನೀರಲ್ಲಿ ಹಾಕ್ತೀವಿ ಅಲ್ವಾ, ಆಗ ನೀರೆಲ್ಲ ಗಲೀಜಾಗುತ್ತೆ. ಅದಕ್ಕೆ ನಾವು ಇಂಥ ಗಣೇಶನ್ನೇ ಪೂಜೆ ಮಾಡಬೇಕು. ಸರಿ, ಮನೆ ಒಳಗೆ ಎತ್ಕೋಗೋಣ. ಓಕೆ, ನೀನು ಎತ್ಕೋ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಓಹೋ, ಪುಟಾಣಿಗಳೆಲ್ಲ ಸೇರ್ಕೊಂಡು ಗಣೇಶನ ರೆಡಿ ಮಾಡ್ಬಿಟ್ಟಿದ್ದಾರೆ. ಸೀತಾ, ಸೀತಾ, ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶನ್ ಆಲ್ರೆಡಿ ರೆಡಿ ಮಾಡ್ಬಿಟ್ಟಿದ್ದಾರೆ. ರಾಮ್, ಅವ್ರು ಕರೆಯೋ ತನಕ ನಾವು ಹೋಗ್ಬಾರ್ದು ಅಂತ ಸಿಹಿ ಅನಿ ಹತ್ರ ಹೇಳಿ ಕಳ್ಸಿದಾಳೆ. ಹೌದಾ? ಅವ್ರೇನೋ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ದಾರೆ, ನಾವು ಕಾಯೋಣ. ಹೌದು, ಮತ್ತೆ ಪಾಪ ಸಿಹಿ ಪುಟ ನಮಗೋಸ್ಕರ ಸರ್ಪ್ರೈಸ್ ಕೊಡೋದಕ್ಕೆ ಎಷ್ಟೆಲ್ಲ ಯೋಚನೆ ಮಾಡಿರ್ತಾಳೆ. ಲೆಟ್ ಅಸ್ ಸರ್ಪ್ರೈಸಸ್. ವೆಯ್ಟ್ ಮಾಡೋಣ. ಗಣಪತಿ ಬಪ್ಪ ಮೋರ್ಯ. ಅರೆ ನಿಂತ್ಕೋ. ಈಗ ಎಲ್ಲರನ್ನ ಕರೆಯೋಣ. ಅಪ್ಪ ಅಮ್ಮ ಬನ್ನಿ. ಈಗ ನೀವು ನಮ್ಮ ಗಣೇಶನ್ ನೋಡ್ಬೋದು. ಬನ್ನಿ. ಸಿಹಿ ಪುಟ, Hi, dear Dr. Agal. ಎಷ್ಟು ಮಿಸ್ ಮಾಡ್ಕೋತಿದ್ದೆ ಗೊತ್ತಾ ನಿನ್ನ? ನಾನು ಕೂಡ ಎಷ್ಟು ಮಿಸ್ ಮಾಡ್ಕೊಂತಿದ್ದೆ ಗೊತ್ತಾ? ಇಂಜೆಕ್ಷನ್ ಹಚ್ಚಿದ್ದಕ್ಕೆ ನೋವೇ ಆಗಲಿಲ್ಲ, ಅದನ್ನು ನೆನ್ಪು ಮಾಡ್ಕೊಂತಿದ್ದೆ. ಮತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಕ್ಯೂಟ್ ಆಗಿ ಕಾಣ್ತಿದ್ಯಾ? ಥ್ಯಾಂಕ್ ಯು. ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಗೂ ಅಷ್ಟೇ. ವೆಲ್ಕಮ್ ಹೋಮ್ ಶ್ಯಾಮ. ಥ್ಯಾಂಕ್ಸ್ ರಾಮ್. ಬನ್ನಿ ಬನ್ನಿ, ಪ್ಲೀಸ್ ಕಮ್.
ಬನ್ನಿ, ಇಬ್ರು ಕರೆಕ್ಟ್ ಟೈಮ್ಗೆ ಬಂದಿದ್ರ ನೋಡಿ. ಸಿಹಿ ಮತ್ತೆ ಅನಿಕೇತ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗಣೇಶ ಮಾಡಿದ್ದಾರೆ. ಓಹ್ ಹೌದಾ ಸಿಹಿ, ನೀನ್ ಗಣೇಶನ್ ಮಾಡಿದ್ಯಾ? ಕೂತ್ಕೊಳ್ಳಿ. ವೆರಿ ಸ್ವೀಟ್. ಇವರು ಅಮ್ಮ ಅಲ್ವಾ? ಅಂದರೆ ನಿಮ್ಮ ವೈಫ್ ಅಲ್ವಾ ಅಂತ ಕೇಳ್ತಿದ್ದಾಳೆ. ಹ್ಞೂ ಅದೇ. ಯಾ, ದಿಸ್ ಇಸ್ ಮೈ ವೈಫ್ ಶಾಲಿನಿ. ದಿಸ್ ಇಸ್ ಮೈ ವೈಫ್ ಸೀತಾ. ಹಾಯ್. ಹಾಯ್ ಶಾಲಿನಿ ಆಂಟಿ. ಹಾಯ್. ಮೈ ನೇಮ್ ಇಸ್ ಸಿಹಿ. ಎಸ್ ಸರ್. HI and S capital, right? ನಿಮ್ಗೆ ಗೊತ್ತಾ? ನೋಡೋದಿದವ, ನಾನು ಇವ್ರು ಗೊತ್ತಂತೆ. ಮತ್ತೆ ನನ್ನ ಮಗಳಂದ್ರೆ ಅಷ್ಟೊಂದು ಫೇಮಸ್. ಅಯ್ಯಪ್ಪ ನಾವು ನಿಮ್ ಡಾಕ್ಟರ್ ಅಂಕಲ್ ನಿನ್ ಬಗ್ಗೆ ಎಲ್ಲ ಹೇಳಿದಾರೆ ನನಗೆ. ಹೌದಾ? ನಾನು ಎಸ್ ಕ್ಯಾಪಿಟಲ್ ಅಂತಾನು ಹೇಳಿದ್ದೀರಾ? ನೀವು ಎಸ್ ಕ್ಯಾಪಿಟಲ್, ನಾನು ಎಸ್ ಕ್ಯಾಪಿಟಲ್, ಸೇಮ್ ಪಿಂಚ್. ಸೀತಮ್ಮನು ಎಸ್ ಕ್ಯಾಪಿಟಲ್. ಒಂದ್ ನಿಮಿಷ, ನಾನು ಕೂಡ ಎಸ್ ಕ್ಯಾಪಿಟಲ್. ಶ್ರೀರಾಮ್ ದೇಸಾಯಿ ಎಸ್. ನಿಮ್ಮ ಪಾಪ ಎಲ್ಲಿ? ಪಾಪುನ ನೀನೇ ಇದೆಯಲ್ಲ. ಎಲ್ಲರೂ ಹೀಗೆ ಅಂತಾರೆ, ಡಾಕ್ಟರ್ ಅಂಕಲ್. ನಾನೇ ಇವ್ರ ಪಾಪು ಅಂತೆ. ಯಾರು? ಅಯ್ಯೋ ಪಾಪಿ, ನೀನ್ ಯಾಕೋ ಬಂದೆ? ಯಾಕೋ ಬಾಗ್ಲಾಗ್ತಾ ಇದ್ಯಾ? ಮುದ್ಕಿ, ನಾನೇನು ಮಾಡಲ್ಲ, ಸುಮ್ಮನೆ ಇದ್ಬಿಡು. ಏನಾಯ್ತು ಶಾಂತ? ಏಯ್ ಏಯ್, ಏನೋ ಮಾಡ್ತಾ ಇದೀಯಾ? ಬಿಡು ಅವಳನ್ನ. ಮುದ್ಕ, ಸುಮ್ಮನೆ ಇದ್ಬಿಡು. ಏಯ್ ಬಿಡ. ನೋಡು, ನಾನೇನ್ ಪ್ರಶ್ನೆ ಕೇಳ್ತೀನೋ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡು. ಒಂದು ದಾರಿ ಹೊರಟೋಗ್ತೀನಿ. ಏಯ್ ಏನೋ ಬೇಕು ನಿನ್ಗೆ? ಏಯ್, ಸೀತಾಗೆ ಚಾಂದಿನಿ ಅನ್ನೋ ಫ್ರೆಂಡ್ ಯಾರಾದ್ರೂ ಇದ್ದಾರ? ಹೇಳೋ. ಚಾಂದಿನಿನ? ಏಯ್, ಚಾಂದಿನಿಗೆ ಹಿಂದಿನಿ ಅಂತ ಯಾರು ನಮಗೆ ಗೊತ್ತಿಲ್ಲ ಕಣೋ. ಏಯ್ ಬಿಡ ನನ್ನ ಹೆಂಡತಿನ. ನೋಡು, ಸರಿಯಾಗಿ ನೆನ್ಪು ಮಾಡ್ಕೊಂಡು ಹೇಳು. ನಿಮ್ಗೆ ಸೀತಾ ಬಗ್ಗೆ ಎಲ್ಲಾನು ಗೊತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ ಕಣೋ, ಅದ್ರ ಬಗ್ಗೆ ನಮ್ಗೇನು ಗೊತ್ತೂ ಇಲ್ಲ. ಬಿಡ ನನ್ನ ಹೆಂಡ್ತಿನ. ಸುಮ್ಮನೆ ನನ್ನ ಕೈಲಿ ಒದೆ ತಿನ್ಬೇಡ. ಗೊತ್ತಿದ್ರು ಹೇಳಲ್ಲ ಕಣೋ. ಏನ್ ಮಾಡ್ತೀಯ ನೀನು? ಬಿಡ ನನ್ನ ಹೆಂಡ್ತಿನ. ಏಯ್ ಬಿಡ. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ಮನೆ ಹಾಳ. ಏಯ್, ಮೊದ್ಲಿಂದ ಆಚೆ ಹೋಗ. ಅವ್ರು ಹೇಳಿದ್ ಕೇಳಿಸ್ತು ತಾನೆ? ನಾವು ನಿಂಗೇನು ಹೇಳೋ ಅವಶ್ಯಕತೆ ಇಲ್ಲ. ಮೊದ್ಲಿಂದ ಆಚೆ ಹೋಗ. ಏಯ್ ನೋಡಿ, ಸೀತಾ ಮನೇಲಿ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಸುಮ್ಮನೆ ನಂಗೆ ಉತ್ತರ ಕೊಟ್ಬಿಡಿ. ಇಲ್ಲ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಏಯ್, ನಿನಗೆ ನಮ್ಮನ್ನ ಏನು ಮಾಡಕ್ಕಾಗಲ್ಲ. ಗೀತನ್ ಬಗ್ಗೆ ನಿಂಗೆ ಒಂದ್ ಅಕ್ಷರನೂ ಹೇಳಲ್ಲ. ಕೊಲ್ತೀಯೇನೋ? ಕೊಲ್ಲೋ, ತಗೊಳ್ಳೋ.
ತಗೊಳ್ಳೋ ಕೊಲ್ಲೋ. ಏಯ್, ಸಾವು ಅಂದರೆ ನಮಗೇನು ಭಯ ಇಲ್ಲ, ಎಲ್ಲ ನೋಡಾಗಿದೆ. ಈ ಜೀವ ಭೂಮಿ ಮೇಲಿರೋದ್ರಿಂದ ಯಾರಿಗೂ ಲಾಭ ಇಲ್ಲ. ಕೊಲ್ತೀಯೇನೋ ಕೊಲ್ಲೋ. ಸೀತನ್ ಜೀವನ ಹಾಳು ಮಾಡಕ್ಕೆ ನಿನ್ ಕೈಲಿ ಆಗಲ್ಲ. ಯಾಕಂದ್ರೆ ಅವ್ರ ಜೊತೆ ರಾಮ ಇದ್ದಾನೆ. ನಿನ್ನಂತ ಹುಳಕ್ ಮಾತ್ಕೆಲ್ಲ ಬೆಲೆ ಕೊಡೋನಲ್ಲ ಕಣೋ. ಅವಳನ್ನ ಕೈ ಹಿಡ್ದಿರ ಆ ರಾಮ. ಹೋಗ ಇಲ್ಲಿಂದ. ಪಾಪಿ, ಸೀತನ್ ಹೆಸರೇಳ ಯೋಗ್ಯತೆನೂ ಇಲ್ಲ ರೀ ಅವನ್ಗೆ. ಶಾಂತ, ನಿನ್ಗೇನು ಆಗಿಲ್ಲ ತಾನೇ? ಇಲ್ಲ. ಇವಳು ಯಾವಾಗಲೂ ಹೀಗೇನೆ ಪಟ ಅಂತ ಮಾತಾಡ್ತಾಳೆ. ಇವಳು ಮಾತು ಕೇಳಿ ಎಲ್ಲರೂ ಇವಳನ್ನ ಇಷ್ಟಪಡ್ತಾರೆ. ಪುಟ ಈ ಕಡೆ ಬಾ, ಅವ್ರು ಆರಾಮಾಗಿ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಇಟ್ಸ್ ಓಕೆ. ನಾನೀಗ ದೊಡ್ಡೋಳಾಗಿದ್ದೀನಿ, ನಾನು ನಿಮಗೆ ಭಾರ ಆಗ್ತೀನಿ. ಪೂಜೆ ಇನ್ನೊಂದು ಸ್ವಲ್ಪ ಹೊತ್ತು ಲೇಟ್ ಆಗತ್ತೆ, ಅಷ್ಟೊಳಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಜ್ಯೂಸ್ ತಗೊಳ್ಳಿ. ಶ್ಯಾಮ್, ದಿಸ್ ಇಸ್ ಸಾಧನ ಚಿಕ್ಕಿ. ಚಿಕ್ಕಿ, ಶ್ಯಾಮ್ ಬರೀ ನನ್ನ ಫ್ರೆಂಡ್ ಮಾತ್ರ ಅಲ್ಲ, ನನ್ನ ತಾಯಿ ಶ್ಯಾಮನ್ ತಾಯಿ ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿದೆ. ಓ ಹೌದಾ, ನೀನು ಮಣಿಮಾಲನ್ ಮಗನ? ಹೌದು. ಚಿಕ್ಕಿ, ನಿಂಗೆ ಶ್ಯಾಮ್ ತಾಯಿ ಪರಿಚಯನಾ? ಚಿಕ್ಕ ವಯಸ್ಸಲ್ಲಿ ನಿನ್ನ ನಿಮ್ಮಮ್ಮನ ಜೊತೆ ನೋಡಿದ ನೆನಪು. ಅಕ್ಕನ್ನ ನೋಡೋದಕ್ಕೆ ನಿಮ್ಮಮ್ಮ ಆಗಾಗ ಬರ್ತಿದ್ರು. ಶ್ಯಾಮ್, ದಿಸ್ ಇಸ್ ಭಾರ್ಗವಿ ಚಿಕ್ಕಿ. ನಮಸ್ಕಾರ. ಚಿಕ್ಕವನಾಗಿದ್ದಾಗ ಆಗಾಗ ಅಮ್ಮನ ಜೊತೆ ಬರ್ತಾ ಇದ್ದೆ, ಬಟ್ ನಿಮ್ಮನ್ನು ನೋಡಿದಷ್ಟು ನೆನಪಿಲ್ಲ. ಆದರೆ ನನಗೆ ನಿಮ್ಮಮ್ಮ ನೀನು ಇಬ್ಬರು ಚೆನ್ನಾಗಿ ನೆನಪಿದ್ದೀರಾ. ನಾನು ನನ್ನ ತಾಯಿ ಕಳ್ಕೊಂಡ್ಮೇಲೆ ನನ್ನ ಪಾಲಿನ ತಾಯಿ ಭಾರ್ಗವಿ ಚಿಕ್ಕಿನೇ. ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಯು ಲಕ್ಕಿ ರಾಮ್. ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ.